ನನ್ನ ಹತ್ರ ಎಷ್ಟು ಇನ್ಶೂರೆನ್ಸ್ ಇದೆ, ಹಾಗೆ ಯಾವ್ದೆಲ್ಲ ಇನ್ಶೂರೆನ್ಸ್ ಇದೆ, ಮತ್ತೆ ಕಡಿಮೆ ರೇಟ್ ಅಲ್ಲಿ ಇನ್ಶೂರೆನ್ಸ್ ಇರೋದನ್ನ ತಿಳಿಸ್ಕೊಡ್ತೀನಿ. ನಾನು ಬ್ಯಾಂಕ್ ಕಡೆಯಿಂದ ಮಾಡಿಸಿರೋ ಇನ್ಶೂರೆನ್ಸು, ಹಾಗೆ ನನ್ನ ಪರ್ಸನಲ್ ಇನ್ಶೂರೆನ್ಸ್ ಕೂಡ ನಾನು ಇಂಡಿವಿಜುವಲ್ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ. ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನನ್ನ ಯಾವ ತರ ಸೇಫ್ಟಿ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡುವ. ಸ್ನೇಹಿತರೆ, ಈಗ ಬಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ಕರ್ನಾಟಕ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇರೋದು. ಅದನ್ನ ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಮಾಡ್ಕೊಂಡಿದ್ದೀನಿ, ಸರಿನಾ? ಸೊ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೆಲ್ಲ ನನ್ನ ಹತ್ರ ಬ್ಯಾಂಕ್ ಕಡೆಯಿಂದ ಮಾಡಿಸಿರುವಂತಹ ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಹೋಗ್ಬೇಕಿರುವಂತಹ ಆಪ್ಷನ್ ಯಾವ್ದಪ್ಪ ಅಂತಂದರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇದೆ ಅಲ್ವಾ, ಇನ್ವೆಸ್ಟ್ಮೆಂಟ್ ಆಪ್ಷನ್ಗೆ ಹೋಗ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಆಪ್ಷನ್ಗೆ ಹೋದ್ರೆ ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ಇನ್ಶೂರೆನ್ಸ್ ಬ್ಯಾಂಕ್ ಕಡೆಯಿಂದನೇ ಕೊಡ್ತಾರೆ. ಸೊ ಇದರಲ್ಲಿ ಕಾಮನ್ ಆಗಿರುವಂತಹ ಒಂದೆರಡು ಇನ್ಶೂರೆನ್ಸ್ ಇದೆ. ಎಲ್ಲಾ ಅಕೌಂಟ್ ಕೂಡ ಸಿಗುತ್ತೆ, ಎಲ್ಲಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಇರುವಂತದ್ದು. ಮೊದಲನೇ ಇನ್ಶೂರೆನ್ಸ್ ಯಾವ್ದಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಇಂದಾನೆ ತೋರಿಸ್ಕೊಡ್ತೀನಿ. ಇಲ್ಲಿ ಕಾಮನ್ ಆಗಿರುವಂತದ್ದು, ಇದು ತುಂಬಾ ಕಡಿಮೆ ರೇಟ್ ಅಲ್ಲಿ ಬರುತ್ತೆ. ಇದು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೋದು, ಪ್ರಧಾನ್ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಇದೆ. ಸೊ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ. ಈ ಇನ್ಶೂರೆನ್ಸ್ ಹೆಸರು ಏನಪ್ಪಾ ಅಂತಂದ್ರೆ, ಪ್ರಧಾನ್ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತ, PMSBY ಅಂತ ಶಾರ್ಟ್ ಅಲ್ಲಿ ಹೇಳ್ತಾರೆ. ಇದು ಬಂದ್ಬಿಟ್ಟು ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್. ಅಂದ್ರೆ ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂತಂದ್ರೆ, ಆಕ್ಸಿಡೆಂಟ್ ಆಗಿ ಅವಾಗ ಇದು ಕವರ್ ಆಗೋದು. ಬಟ್ ಏನಂತಂದ್ರೆ, ಇದಕ್ಕೆ ಕೆಲವೊಂದು ಬೆನಿಫಿಟ್ ಕೂಡ ಇದೆ. ಸೊ ಮೊದಲನೇದಾಗಿ ಇದು ಎಲಿಜಿಬಿಲಿಟಿ ಇರುವಂತದ್ದು ಎಷ್ಟಪ್ಪ ಏಜ್ ಅಂತ ಅಂದ್ರೆ, 18 ವರ್ಷದಿಂದ ವಯಸ್ಸಾಯ್ತಾ, 70 ವರ್ಷ ಒಳಗಿರೋ ಮಾಡಿಸ್ಕೋಬಹುದು. ಇದು ಬಂದ್ಬಿಟ್ಟು ಯಾರ ಹತ್ರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಅವ್ರು ಎಲ್ಲರೂ ಮಾಡಿಸ್ಕೋಬಹುದು. ಪೋಸ್ಟ್ ಆಫೀಸ್ ಆಗಿರ್ಲಿ, ಯಾವುದೇ ಬ್ಯಾಂಕ್ ಅಕೌಂಟ್ ನಿಮ್ಮ ಅಲ್ಲಿ ಡೈರೆಕ್ಟ್ ನೀವು ಬ್ಯಾಂಕ್ ಅಕೌಂಟ್ಗೆ ಹೋದ್ರೆ ಅಲ್ಲಿಂದ ಮಾಡ್ಕೊಡ್ತಾರೆ. ಸೊ ಇದಕ್ಕೆ ವರ್ಷಕ್ಕೆ ಎಷ್ಟಪ್ಪ ಅಂತಂದ್ರೆ, ಜಸ್ಟ್ 20 ರೂಪಾಯಿ ಪರ್ ಆನ್ಯೂಮ್ ಪ್ಲಸ್ GST. ಒಂದು GST 20 ರೂಪಾಯಿ ಅಂತಂದ್ರೆ ಒಂದು 2 ರೂಪಾಯಿ ಮೋಸ್ಟ್ಲಿ ಬರ್ಬೋದು, ಆಯ್ತಾ? ಅಪ್ಲೈ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರದ್ದು ಪೇಮೆಂಟ್ ಮೋಡ್ ಹೆಂಗೆ ಅಂತ ಅಂದ್ರೆ, ಆಟೋಮೆಟಿಕ್ ನಮ್ಮ ಬ್ಯಾಂಕ್ ಅಕೌಂಟ್ ಇಂದಾನೆ ಕಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಇಂದಾನೆ ನಾವು ಯಾವಾಗ ನಾವು ಇದನ್ನ ಅಪ್ಲೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ಅಂದ್ರೆ, ಇದನ್ನ ಈ ಇನ್ಶೂರೆನ್ಸ್ ನ ತಗೊಂಡಾಗ ನಮಗೆ ಬ್ಯಾಂಕ್ ಅಕೌಂಟ್ ಇಂದಾನೆ ಕಟ್ ಆಗುವಂಥದ್ದು, ವರ್ಷ ವರ್ಷ ಕಟ್ ಆಗುತ್ತೆ. ಮತ್ತೆ ಈ ಇನ್ಶೂರೆನ್ಸ್ ಕವರ್ ಯಾವ ತರ ಇರುತ್ತೆ ಅಂತಂದ್ರೆ, ಇದು 2 ಲಕ್ಷ ರೂಪಾಯಿವರೆಗೂ ಕವರ್ ಮಾಡುತ್ತೆ. ಒಂದ್ ವೇಳೆ ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂದ್ರೆ 2 ಲಕ್ಷ ಸಿಗುತ್ತೆ. ಫಾರ್ ಪಾರ್ಷಲ್ ಡಿಸೆಬಿಲಿಟಿ ಅಂತ, ಒಂದ್ ವೇಳೆ ಏನಾದ್ರೂ ಕೈ ಕಟ್ಟಾಯ್ತು, ಬೆರಳು ಕಟ್ಟಾಯ್ತು, ಕಾಲ್ ಕಟ್ಟಾಯ್ತು, ಏನೋ ಆಕ್ಸಿಡೆಂಟ್ ಮುಖಾಂತರವಾಗಿ ಏನಾದ್ರೂ ಆದಾಗ ಸೊ ನೀವು ನೋಡ್ಬೋದು 1 ಲಕ್ಷ ರೂಪಾಯಿ ಸಿಗುತ್ತೆ, ಆಯ್ತಾ? ಡೆತ್ ಆದ್ರೆ 2 ಲಕ್ಷ. ಸಪೋಸ್ ಏನಾದ್ರೂ ಒಂದ್ ವೇಳೆ ಕೈ ಕಟ್ಟಾದ್ರೆ ಆ ತರ ಏನಾದ್ರೂ ಆಯ್ತು ಅಂತಂದ್ರೆ ಸಿಗುವಂತದ್ದು 1 ಲಕ್ಷವರೆಗೂ, 1 ಲಕ್ಷವರೆಗೂ ನಮ್ಗೆ ಸಿಗುತ್ತೆ. ಇದು ಆಟೋಮೆಟಿಕ್ ಆಗಿ ನಿಮ್ ನಾಮಿನಿ ಯಾರು ಇರ್ತಾರೆ ಅವ್ರು ಹೋಗಿ ಕ್ಲೈಮ್ ಮಾಡ್ಕೋಬಹುದು. ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂತಂದ್ರೆ ನಾಮಿನಿ, ಇಲ್ಲ ಅಂತಂದ್ರೆ ನಾವು ಕೂಡ ಬ್ಯಾಂಕ್ಗೆ ವಿಸಿಟ್ ಮಾಡ್ಬಿಟ್ಟು ಕ್ಲೇಮ್ ಮಾಡ್ಕೋಬಹುದು 1 ಲಕ್ಷವರೆಗೂ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಅಕೌಂಟ್ ಇಂದಾನೆ ಕಟ್ ಆಗುತ್ತೆ. ನಾವು ಯಾವಾಗ ಬೇಕಾದ್ರೂ ಹೋಗಿ ತಗೋಬಹುದಾಯ್ತಾ ಈ ಇನ್ಶೂರೆನ್ಸ್. ಕಷ್ಟ ಏನಿಲ್ಲ. ಬಟ್ ಏನಂತಂದ್ರೆ, ಲೋವೆಸ್ಟ್ ಪ್ರೀಮಿಯಂ ಅಲ್ಲಿ ಸಿಗುತ್ತೆ. ನೀವು ನೋಡ್ಬೋದು, ಜಸ್ಟ್ 20 ರೂಪಾಯಿ ಕಟ್ಟಿದ್ರೆ ಸಾಕು, ವರ್ಷಕ್ಕೆ 2 ಲಕ್ಷ ರೂಪಾಯಿ ನಮಗೆ ಕವರ್ ಆಗುತ್ತೆ. ಸೊ ಎಲ್ಲೆಲ್ಲೋ ಕಳಿತೀವಿ 20 ರೂಪಾಯಿ, ಒಂದೊಂದು ದಿನಕ್ಕೆ ಗುಟ್ಕಾ ಅದು ಇದು ಹಾಕಿ ಕಳಿಯೋರು ಎಷ್ಟೋ ಜನ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಅಪ್ಲೈ ಇರುತ್ತೆ. ಈಗ ನೀವು ಕೇಳ್ಬೋದು, ನಮ್ಗೆ ಹೇಳ್ತಾ ಇದೆಯಲ್ಲಪ್ಪ ನೀನ್ ಮಾಡಿಸಿದ್ಯಾ ಅಂತಂದ್ರೆ, ಎಸ್ ಅಫ್ಕೋರ್ಸ್ ಮಾಡಿಸಿದೀನಿ. ಸೊ ಅದಕ್ಕೆ ಇಲ್ಲಿ ಓಕೆ ಅಂತ ಕೊಟ್ರೆ, ಯಾರ ಹತ್ರ ಇರಲ್ಲ ಅವ್ರು ಜಸ್ಟ್ ಓಕೆ ಅಂತ ಕೊಟ್ರೆ ಸಾಕು, ಅವ್ರಿಗೆ ಆ ಆಪ್ಷನ್ ಬರುತ್ತೆ. ಬಟ್ ನಾನು ಆಲ್ರೆಡಿ ಮಾಡಿಸ್ಕೊಂಡಿದ್ದೀನಲ್ವಾ ಈ ಆಪ್ಷನ್, ಅಂದ್ರೆ ಈ ಸ್ಕೀಮಲ್ಲಿ ಇದ್ದೀನಿ, ಈ ಇನ್ಶೂರೆನ್ಸ್ ನನ್ನ ಹತ್ರ ಇದೆ. ಸೊ ಅದಕ್ಕೆ ಕಸ್ಟಮರ್ ಆಲ್ರೆಡಿ ಅವೈಲ್ ದಿಸ್ ಫೆಸಿಲಿಟಿ ಕೆ ನಾಟ್ ಬಿ ಆಪ್ಷನ್ ಅಗೇನ್ ಅಂತಂದ್ರೆ, ಮತ್ತೆ ಅದೇ ಮತ್ತೆ ರಿಪೀಟ್ ಆಗಿ ತಗೊಳಕ್ಕೆ ಆಪ್ಷನ್ ಇಲ್ಲ ಅಂತ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಅಂದ್ರೆ ಇನ್ನೊಂದು ಇನ್ಶೂರೆನ್ಸ್ ಕೂಡ ಇದೆ. ಅದು ಬಂದ್ಬಿಟ್ಟು ಇದು, ಆಯ್ತಾ? ಸೊ ಅದನ್ನ ತಿಳಿಸ್ಕೊಡ್ತೀನಿ. ಈ ಇನ್ಶೂರೆನ್ಸ್ ಹೆಸರು ಏನಪ್ಪಾ ಅಂದ್ರೆ, ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತ ಅಂದ್ಬಿಟ್ಟು, ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ PMJJBY ಅಂತ ಇದೆ, ಫಾರ್ ಲೈಫ್ ಇನ್ಶೂರೆನ್ಸ್ ಕವರ್ ಅಂತ ಇದು. ಸೊ ಇದೆಷ್ಟಪ್ಪ ಅಂದ್ರೆ, ಇದು ಕೂಡ 2 ಲಕ್ಷ ರೂಪಾಯಿ ಇರುವಂತದ್ದು, ಸರಿನಾ? ಇಲ್ಲಿ ನೋಡ್ಬೋದು, ರಿಸ್ಕ್ ಕವರೇಜ್ 2 ಲ್ಯಾಕ್ ಅಂತ ಇದೆ. ಇದು ಬಂದ್ಬಿಟ್ಟು ಯಾವುದೇ ತರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ ಕಡೆಯಿಂದ, ನಿಮ್ಗೊಂದು ಐಡಿಯಾ ಬರುತ್ತೆ.
ಸೊ ಇದಕ್ಕೆ ಎಲಿಜಿಬಿಲಿಟಿ ಇಯರ್ ಎಷ್ಟು ಅಂತ ಕೇಳೋದಾದರೆ, ಇದನ್ನ ಎಲಿಜಿಬಲ್ ಆಗಬೇಕು ಅಂತಂದ್ರೆ ನೀವು ನೋಡ್ಬೋದು, ಏಜ್ ಬಂದ್ಬಿಟ್ಟು 18ಇಂದ 50 ವರ್ಷ ಆಯ್ತಾ. ಇಷ್ಟರಲ್ಲಿರೋರು ಯಾರು ಬೇಕಾದ್ರೂ ಈ ಸ್ಕೀಮಲ್ಲಿ ಅಂದ್ರೆ ಈ ಇನ್ಶೂರೆನ್ಸ್ನ ತಗೋಬಹುದು. ಹಾಗೆ ಇದು ಕೂಡ ಅಷ್ಟೇನೆ ಬ್ಯಾಂಕ್ ಅಕೌಂಟ್ ಮುಖಾಂತರನೇ ತಗೋಬೇಕು. ಎಲ್ಲಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಇದೆ ಆಯ್ತಾ. ನಿಮ್ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ನಿಮ್ಮ ಹತ್ರ. ಸೊ ನಾನು ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇರೋದು, ಸೊ ಇಲ್ಲಿ ನಾನು ಮಾಡಿಸ್ಕೊಂಡಿದ್ದೀನಿ. ಸುಮಾರು ವರ್ಷಗಳಿಂದ ಇದೆ, ಆಲ್ಮೋಸ್ಟ್ ಇದು ನಾನು 7-8 ವರ್ಷ ಮೇಲೆ ಆಗಿದೆ ಈ ಇನ್ಶೂರೆನ್ಸ್ ನ ಮಾಡಿಸಿ. ಸೊ ಬಂದ್ಬಿಟ್ಟು ಇರೋದಕ್ಕೆ ಇದೊಂದು ಒಂದು ಇನ್ಶೂರೆನ್ಸ್ ನಮ್ಗೊಂದು ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು ನಮ್ಮಂತವ್ರಿಗೆ. ಅಂದ್ರೆ ಇಷ್ಟು ಕಡಿಮೆ ರೇಟಲ್ಲಿ ಸಿಗ್ತಿದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಒನ್ಸ್ ಎರ್ನೋಲ್ಡ್ ಇನ್ ಅ ಲೈಫ್, ಅಂದ್ರೆ ಇದು ಜೀವನದಲ್ಲಿ ಒಂದ್ಸತಿ ಮಾತ್ರ ನಾವು ತಗೊಳೋ ತರ ಅಂತ ಅನ್ಬಿಟ್ಟು, ಅಂದ್ರೆ ಕಂಟಿನ್ಯೂ ಟಿಲ್ ದ ಏಜ್ ಆಫ್ ದ 55 ಇಯರ್ಸ್ ವರೆಗೂ, ಅಂದ್ರೆ 55 ವರ್ಷ ಆಗೋವರೆಗೂ ನಮಗೆ ಕವರೇಜ್ ಇರುತ್ತೆ. ನಿಯರ್ ಬೈ ಬರ್ತ್ಡೇ, ಸಬ್ಜೆಕ್ಟ್ ಟು ಪೇಮೆಂಟ್ ಅರ್ಲಿ ಪ್ರೀಮಿಯಂ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಪ್ರೀಮಿಯಂ ಎಷ್ಟಪ್ಪ ಅಂತಂದರೆ ಜಸ್ಟ್ 436 ರೂಪಾಯಿ ಒಂದು ವರ್ಷಕ್ಕೆ, ಪ್ಲಸ್ ಜಿ ಎಸ್ ಟಿ. ಒಂದು ನಿಮಗೆ 18-28 ಎಷ್ಟೋ ಪರ್ಸೆಂಟೇಜ್ ಇರುತ್ತೆ, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬೋದು ಅನ್ಕೊಳ್ಳಿ ಇದ್ರ ಮೇಲೆ, ಸರಿನಾ. ಇದು ಪ್ರೀಮಿಯಮು. ಮತ್ತೆ ಇಲ್ಲಿ ನೀವು ನೋಡ್ಬೋದು ಇಫ್ ಅಪ್ಲೈಯೆಂಟ್ ಚಾರ್ಜಬಲ್ ಪ್ರೋ ರೇಟಾ ಕ್ವಾರ್ಟರ್ ಬೇಸ್ ಅಂತ ಏನೋ ಇದೆ, ಅವೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂತ ಹೋದ್ರೆ ನಾವು ಏನು ಮಾಡಿಸ್ಕೊಳಲ್ಲ. ಸೊ ಇದನ್ನೆಲ್ಲ ನೀವು ಸ್ಕಿಪ್ ಮಾಡ್ಕೋಬಿಡಿ ಆಯ್ತಾ. ಇದೆಲ್ಲ ಬೇಡ. ಅಂದ್ರೆ ಕ್ವಾರ್ಟರ್ಲಿ ನಾವು ಕೂಡ ಕಟ್ಕೊಂಡು ಹೋಗ್ಬೋದು ನಮ್ಮ ಅಕೌಂಟಿಂದ ಕೂಡ. ಇಷ್ಟಿಷ್ಟು ಅಮೌಂಟ್ ಒಂದೇ ಸತಿಗೆ ಇಷ್ಟ ಕಟ್ಬೋದು. ಇಲ್ಲ ಅಂತಂದ್ರೆ ಇದು ಒಂದು EMI ತರ ಕೊಟ್ಟಿದ್ದಾರೆ, ಬಟ್ ಏನು ಅವಶ್ಯಕತೆ ಇಲ್ಲ. 400-500 ರೂಪಾಯಿ ಎಲ್ಲೆಲ್ಲೋ ಕಳಿತೀವಿ ನಾವು. ಹಂಗಾಗಿ ಒಂದೇ ಸತಿಗೆ ವರ್ಷಕ್ಕೊಂದ್ಸತಿ ಫುಲ್ ಶಾರ್ಟ್ ಪೇಮೆಂಟ್ ನ ಮಾಡ್ಬಿಟ್ರೆ ಬೆಟರ್ ಇದೆ ಆಯ್ತಾ. ಇದು ಈ ತರ ಇರುವಂತದ್ದು. ಇದು ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. ಹಾಗೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಮೋಡ್ ಹೆಂಗೆ ಅಂತಂದ್ರೆ, ನಮ್ಮ ಅಕೌಂಟ್ ಇಂದ ಒಂದ್ಸತಿ ನಾವೇನಾದ್ರೂ ಈ ಇನ್ಶೂರೆನ್ಸ್ ನ ತಗೊಂಡ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರವಾಗಿ ಆಟೋಮೆಟಿಕ್ ನಮ್ಮ ಅಕೌಂಟ್ ಇಂದಾನೆ ಕಟ್ ಆಗ್ತಾ ಹೋಗುತ್ತೆ. ಹಾಗೆ ರಿಸ್ಕ್ ಕವರೇಜ್ ಎಷ್ಟಪ್ಪ ಅಂದ್ರೆ 2 ಲಕ್ಷ ರೂಪಾಯಿ ಇನ್ ಕೇಸ್ ಆಫ್ ಡೆತ್ ಡ್ಯೂ ಟು ಎನಿ ರೀಸನ್. ಅಂದ್ರೆ 2 ಲಕ್ಷ ರೂಪಾಯಿ ಯಾವುದೇ ರೀಸನ್ ಇಂದ ಕೂಡ ಡೆತ್ ಆದ್ರೆ, ತೀರ್ಕೊಂಡ್ರೆ, ಯಾರು ಈ ಪಾಲಿಸಿ ಹೋಲ್ಡರ್ ಇರ್ತಾರಲ್ಲ ಅವರ ಮನೆಯವರಿಗೆ, ಅವರ ನಾಮಿನಿಗೆ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಸಿಗುತ್ತೆ. ಯಾವುದೇ ರೀಸನ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಇದನ್ನ ಹೋಗಿ ಬ್ಯಾಂಕ್ ಅಲ್ಲೇನೆ ನಾವು ಇದ್ರದೊಂದು ಫಾರ್ಮ್ ಎಲ್ಲ ಕೊಟ್ಟಿರ್ತಾರೆ. ಸೊ ನಾವು ಇದನ್ನ ಈ ಸ್ಕೀಮ್ ನಾವು ಅಂದ್ರೆ ಈ ಇನ್ಶೂರೆನ್ಸ್ ತಗೋಬೇಕಾದ್ರೂ ಒಂದು ಫಾರ್ಮ್ ನ ಫಿಲ್ ಅಪ್ ಮಾಡಬೇಕು. ಅದ್ರಲ್ಲಿ ನಾಮಿನಿ ಎಲ್ಲ ಹಾಕಿರ್ಬೇಕು, ಬ್ಯಾಂಕ್ ಅಕೌಂಟ್ ಎಲ್ಲ ಮೆನ್ಷನ್ ಮಾಡಬೇಕು. ಹಾಗೆ ನೀವು ಕ್ಲೇಮ್ ಮಾಡಬೇಕಾದ್ರೂ ಕೂಡ ಅಷ್ಟೇನೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಅಪ್ ಮಾಡಿಬಿಟ್ಟು ನಾವು ಇದನ್ನ ಇನ್ಶೂರ್ನ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಕ್ಲೇಮ್ ಮಾಡ್ಕೋಬೋದು, ಸರಿನಾ. ಸೊ ಈ ಥರ ಇರುತ್ತೆ. ಮತ್ತು ಇಲ್ಲಿ ಹಾಕಿದ್ದಾರೆ, ಇದಕ್ಕೆಲ್ಲ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಯಾವಾಗ ಬೇಕಾದರೂ ನಾವು ತಗೋಬೋದು, ಸರಿನಾ. ಕೆಲವೊಂದು ಇದಕ್ಕೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಸೊ ನೋಡಿ, ಈ ಥರ ಒಂದು ತುಂಬ ಕಡಿಮೆ ರೇಟಲ್ಲಿ ಆಲ್ಮೋಸ್ಟ್ ಎಷ್ಟು 436 ರೂಪಾಯಿ, ಒಂದು GST ಅವು ಇವು ಸೇರಿದ್ರೆ ಒಂದು 20-30 ರೂಪಾಯಿ, 500 ರೂಪಾಯಿ ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂದರೆ 500 ರೂಪಾಯಿ. ಸೊ 500 ರೂಪಾಯಿಗೆ ನಮ್ಗೆ ಆಲ್ಮೋಸ್ಟ್ ಒಂದು 20 ಪ್ಲಸ್ ಇದೊಂದು ಅದೊಂದು 30 ರೂಪಾಯಿ ಅಂತ ಇಟ್ಕೊಳ್ಳಿ. ಇದು GST ಎಲ್ಲ ಸೇರಿ ಅದೊಂದು 30 ರೂಪಾಯಿ ಫಸ್ಟ್ ಹೇಳದ್ನಲ್ಲ ಆ ಇನ್ಶೂರೆನ್ಸು. ಈ ಇನ್ಶೂರೆನ್ಸ್ ಬಂದ್ಬಿಟ್ಟು ಒಂದು 436 ರೂಪಾಯಿ, ಒಂದು 20 ರೂಪಾಯಿ 30 ರೂಪಾಯಿ ಅಷ್ಟು GST ಸೇರಿಕೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ 500 ರೂಪಾಯಿ ಎರಡೂ ಇನ್ಶೂರೆನ್ಸ್ ಸೇರಿ ವರ್ಷಕ್ಕೆ ನಾವು 4 ಲಕ್ಷ ರೂಪಾಯಿ ಅಷ್ಟು ನಮ್ಮ ಕವರೇಜ್ನ ಮಾಡ್ಕೋಬಹುದು. ಸೊ ಇನ್ನು ನಿಮಗೆ ಪ್ರಶ್ನೆ ಬರುತ್ತೆ, ನಮ್ಗೆ ಹೇಳ್ತಾ ಇದೆಯಲ್ಲ ನೀನು ತಗೊಂಡಿದ್ಯಾ ಅಂತ. ಇಲ್ಲಿ ಯಾರಾದರೂ ನೀವು ಫಸ್ಟ್ ಟೈಮ್ ತಗೊಂತಾ ಇದ್ರೆ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಕಡೆ ಅಂತ ಇದ್ರೆ ಈ ತರನೇ ಇರುತ್ತೆ. ಸೊ ಬೇರೆ ಬೇರೆ ಅಕೌಂಟ್ ಅಲ್ಲಿ ಸ್ವಲ್ಪ ಆಪ್ಷನ್ಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಓಕೆ ಗಾಟ್ ಇಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು. ಸೊ ನೋಡಿ ಇಲ್ಲೂ ಕೂಡ ಇದೆ, ನಾನು ಆಲ್ರೆಡಿ ಈ ಇನ್ಶೂರೆನ್ಸ್ ಕೂಡ ತಗೊಂಡಿದ್ದೀನಿ. ಸೊ ಹಂಗಾಗಿ ಕಸ್ಟಮರ್ ಆಲ್ರೆಡಿ ಅವೈಲ್ ದಿಸ್ ಫೆಸಿಲಿಟಿ ಅಂತ. ಸೊ ಇನ್ನೊಂದ್ಸತಿ ನಾನು ತಗೊಳ್ಳಕ್ಕೆ ಆಗೋಲ್ಲ, ವೇಸ್ಟ್. ಬೇರೆ ಅಕೌಂಟ್ ಅಲ್ಲಿ ತಗೋಬಹುದು, ಬಟ್ ಏನಂತಂದ್ರೆ ಅಷ್ಟು ಯೂಸ್ ಆಗಲ್ಲ, ನನಗೆ ವೇಸ್ಟ್ ಆಯ್ತಾ. ಸೊ ಆ ರೀಸನ್ ಇಂದ ನಾನು ಇದನ್ನ ತಗೊಂತಾ ಇಲ್ಲ. ಸೊ ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ, ಯಾಕಂತಂದ್ರೆ ನಾನು ನಿಮ್ಗೆ ಹೇಳಕ್ಕಿಂತ ಮುಂಚೆ ನಾನು ಅದರಲ್ಲಿ ಅಂದ್ರೆ ನನ್ಗೆ ಯೂಸ್ ಆಗಿದೆಯಾ ಇಲ್ವೋ ಅಂತ ತಿಳಿಸ್ಕೊಡ್ಬೇಕಲ್ವಾ. ಸೊ ಹಂಗಾಗಿ ಸೊ ಇದು ಕೂಡ ತಗೊಂಡಿದ್ದೀನಿ. ಇದು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರುವಂತ ಸ್ಕೀಮ್. ನೀವು ನೋಡಿದ್ರೆ ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೆ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಇದೆರಡು ಬಂದ್ಬಿಟ್ಟು ಜಸ್ಟ್ ಒಂದು 500 ರೂಪಾಯಿ ಆಗುತ್ತೆ. ಸೊ ನಾನು ಮಾಡಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಇದು ಕೂಡ ನನ್ನ ಬ್ಯಾಂಕ್ ಅಕೌಂಟ್ ಇಂದಾನೆ ನಾನು ಮಾಡಿಸ್ಕೊಂಡಿರೋದು ಆಯ್ತಾ, ಅದನ್ನು ತಿಳಿಸ್ಕೊಟ್ಬಿಡ್ತೀನಿ. ಅದು ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ
KBL ಸುರಕ್ಷಾ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್. ಸೊ ಬನ್ನಿ ಅದಕ್ಕೆ ಎಷ್ಟಾಗುತ್ತೆ ಅಂತ ಇಲ್ಲಿ ಏನ್ ನೋಡ್ತಾ ಇದೀರ ಸ್ನೇಹಿತರೆ, KBL ಸುರಕ್ಷಾ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಎಲ್ಲಾ ಬ್ಯಾಂಕ್ ಅಕೌಂಟ್ ಕೂಡ ಇದು ಬ್ಯಾಂಕ್ ಅವ್ರ ಕಡೆಯಿಂದಾನೇ ಇರುತ್ತೆ, ಸರಿನಾ. ಇದು ಬಂದ್ಬಿಟ್ಟು ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಬಂದ್ಬಿಟ್ಟು ಇದು ಬರೀ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾತ್ರನೇ ಕೊಡುವಂತದ್ದು. ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ ಅವ್ರದೇ ಸ್ಕೀಮು. ಸೊ ಬ್ಯಾಂಕ್ ಅವ್ರು ನಡೆಸುವಂತದ್ದು ಇದಾಯ್ತಾ. ಸೊ ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನ ಯಾರಪ್ಪ ಮಾಡ್ಕೊಂಡೋಗಿ ಅಂದ್ರೆ ಈ ಇನ್ಶೂರೆನ್ಸ್ ಯಾರು ಕೊಟ್ಟಿರೋದು ಅಂತಂದ್ರೆ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಅಂತ ಕೊಟ್ಟಿರೋದು. ಕರ್ನಾಟಕ ಬ್ಯಾಂಕ್ ಜೊತೆಗೆ ಇವ್ರದ್ದು ಟೈಅಪ್ ಇದೆ. ಹಂಗಾಗಿ ಈ ಇನ್ಶೂರೆನ್ಸ್ ಹೆಸರು ಏನಪ್ಪಾ ಅಂದ್ರೆ KBL ಸುರಕ್ಷಾ. ನೀವು ಕರ್ನಾಟಕ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಇದೇ ಹೆಸರಲ್ಲಿ ಕೇಳಿದ್ರೆ ಅವರು ಫಾರ್ಮ್ ಕೊಡ್ತಾರೆ. ಸೊ ಇದು ಕೂಡ ಕಮ್ಮಿ ಅಮೌಂಟ್ ಅಲ್ಲೇ ಇರೋದಾಯ್ತಾ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2 ತರ ಪ್ಲಾನ್ ಇದೆ. ಒಂದು ಪ್ಲಾನ್ ಎ ಅಂತ 5 ಲಕ್ಷ ರೂಪಾಯಿ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ಬಂದ್ಬಿಟ್ಟು. ಸೊ ಎಷ್ಟಪ್ಪ ಅಂದ್ರೆ 150 ರೂಪಾಯಿ ಆನ್ಯುವಲಿ ಪ್ರೀಮಿಯಂ ಅಂತ ಪ್ಲಸ್ GST ಅಂತ ಆಡ್ ಮಾಡ್ತಾರೆ. ಅದು ಕೂಡ ಒಂದು 15 ರೂಪಾಯಿ 20 ರೂಪಾಯಿ ಒಳಗಡೆ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಪ್ಲಾನ್ ಬಿ ಅಂತ ಇದೆ, 10 ಲಕ್ಷ ರೂಪಾಯಿ. ಸಮ್ ಇನ್ಶರ್ಡ್ ಬಂದ್ಬಿಟ್ಟು 10 ಲಕ್ಷ. ಇದಕ್ಕೆ ಪ್ರೀಮಿಯಂ ವರ್ಷಕ್ಕೆ ಎಷ್ಟಪ್ಪ ಅಂತಂದ್ರೆ 300 ರೂಪಾಯಿ ಪ್ಲಸ್ ಇದಕ್ಕೆ GST ಅಂತ ಆಡ್ ಮಾಡ್ತಾರೆ. ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಅಂತ ಅಂದ್ರೆ ಇಲ್ಲೂ ಕೂಡ ನೋಡ್ಬೋದು ನೀವು, SBI ಅಂದ್ರೆ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಈ ಇನ್ಶೂರೆನ್ಸ್ ಬಂದ್ಬಿಟ್ಟು ಸಿಗ್ತಿರೋದು KBL ಕರ್ನಾಟಕ ಬ್ಯಾಂಕ್ ಇಂದ. ಹಂಗಾಗಿ ಈ ಸ್ಕೀಮೇ ಬೇಕು ಅಂತಂದ್ರೆ ನೀವು ಕರ್ನಾಟಕ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇರಬೇಕಾಗುತ್ತೆ. ಸೊ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಅದು ಕೂಡ ತಿಳಿಸ್ಕೊಡ್ತೀನಿ. ನಂದು ಇನ್ನೊಂದು ಅಕೌಂಟ್ ಇದೆ, ಇದು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವ ತರ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನೋಡ್ಬೋದು, 18 ಇಂದ 80 ವರ್ಷ ಏಜ್ ಒಳಗಿರೋರು ಇದನ್ನ ಅವೇಲ್ ಮಾಡ್ಕೋಬಹುದು, ಈ ಇನ್ಶೂರೆನ್ಸ್ ನ ಪಡ್ಕೋಬಹುದು. ಹಾಗೆ ಟರ್ಮ್ಸ್ ಕಂಡೀಷನ್ ಏನಪ್ಪಾ ಅಂತ ಅಂದರೆ 1 ವರ್ಷವರೆಗೂ ಇರುತ್ತೆ, ಎವ್ರಿ ಇಯರ್ ರಿನ್ಯೂವಲ್ ಇರುತ್ತೆ. ಮತ್ತೆ ಆಟೋ ಡೆಬಿಟ್ ಫೆಸಿಲಿಟಿ ಅವೈಲಬಲ್, ನಮ್ಮ ಅಕೌಂಟ್ ಇಂದಾನೆ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ. ಎಷ್ಟು 300 ರೂಪಾಯಿ ಪ್ಲಸ್ ಒಂದು GST ಅದು ಇದು ಅಂತ ಅಂದ್ಬಿಟ್ಟು ಒಂದು ನಿಮ್ಗೆ ಅವ್ರು 45-50 ರೂಪಾಯಿ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು ಪ್ರೀಮಿಯಮ್ದು ಇದಕ್ಕೆ 300 ರೂಪಾಯಿಗೆ. ಸೊ ಇಲ್ಲಿ 10 ಲಕ್ಷ ಪಡಿಲಿಕ್ಕೆ ಜಸ್ಟ್ 300 ರೂಪಾಯಿ ಕಟ್ರೆ ಸಾಕು. ಇದು ಆಕ್ಸಿಡೆಂಟ್ ಆದ್ರೆ ಮಾತ್ರನೇ ಸಿಗೋದು. ಮತ್ತೆ ಇದರಲ್ಲಿ ಒಂದು ಬೆನಿಫಿಟ್ ಕೂಡ ಇದೆ. ಇಲ್ಲಿ ಪ್ರೀಮಿಯಂ ಸೇಮ್ ಫಾರ್ ದ ಆಲ್ ಏಜ್, ಅಂದ್ರೆ ಎಲ್ಲಾರ್ಗೂ ಎಲ್ಲ ಏಜ್ ಅವ್ರಿಗೂ 300 ರೂಪಾಯಿನೇ ಇರುತ್ತೆ ಆಯ್ತಾ. ಕೆಲವೊಂದ್ ಕಡೆ ನೀವು ನೋಡ್ಬೋದು ಸೀನಿಯರ್ ಸಿಟಿಸನ್ಗೆ ಜಾಸ್ತಿ ಕಮ್ಮಿ ಆ ತರ ಯಾವುದೇ ತರ ಇಲ್ಲ, ಒಂದೇ ತರನೇ ಇರುತ್ತೆ. ಹಾಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡೋದಾದ್ರೆ ಕವರೇಜ್ ಆಕ್ಸಿಡೆಂಟಲ್ ಡೆತ್ ಪ್ಲಸ್ 1 ಚೈಲ್ಡ್ ಎಜುಕೇಶನ್ 15,000 ವರ್ಗೂ ಅಂತ ಕೊಡ್ತಿದ್ದಾರೆ. ಸೊ ಮೋಸ್ಟ್ಲಿ ಇಯರ್ಲಿ 15,000 ರುಪೀಸ್ ವರೆಗೂ ಕೊಡ್ಬೋದು. ಒಂದು ಮಗುಗೆ ಎಜುಕೇಶನ್ಗೋಸ್ಕರ ಕೂಡ ಕೊಡ್ತಾರೆ. ಏಜ್ ಬಂದ್ಬಿಟ್ಟು 3 ಇಂದ 25 ವರ್ಷ ಒಳಗಡೆ ಇರುವಂತಹ ಮಕ್ಕಳಿಗೆ ಸಿಗುವಂಥದ್ದು. ಎಲಿಜಿಬಿಲಿಟಿ SBI ಅಕೌಂಟ್ ಹೋಲ್ಡರ್ ಆಫ್ ಕರ್ನಾಟಕ ಬ್ಯಾಂಕ್. ಆಗ್ಲೇ ಹೇಳಿದ್ನಲ್ಲ, ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ. ಸೊ ನಾನು ಇಲ್ಲಿ ಮಾಡಿಸ್ಕೊಂಡಿದ್ದೀನಿ. ಇದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಇರೋರ್ಗೆ ಮಾತ್ರ ಸಿಗುತ್ತೆ. ಬಟ್ ಏನಂತಂದ್ರೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋರ್ಗೆ ಬೇರೆ ಬೇರೆ ತರ ಸ್ಕೀಮ್ ಇರ್ತವೆ. ಅವು ಎಲ್ಲದರಲ್ಲೂ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಇದ್ದೇ ಇರುತ್ತೆ ಪ್ರತಿ ಒಂದು ಬ್ಯಾಂಕ್ ಅಲ್ಲಿ ಕೂಡ. ಇದರಲ್ಲಿ ಒಂದು 3 ತರ ಆಪ್ಷನ್ ಕೊಟ್ಟಿದ್ದಾರೆ. ಇನ್ ಬೇರೆ ಬ್ಯಾಂಕ್ ಅಲ್ಲಿ ಇನ್ನೂ ಬೇರೆ ತರ ಆಪ್ಷನ್ಗಳು ಕೂಡ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಎಂಟ್ರಿ ಏಜ್ ಬಂದ್ಬಿಟ್ಟು 18 ಇಂದ 80 ವರ್ಷ ಒಳಗಡೆ. ಮ್ಯಾಕ್ಸಿಮಮ್ ರಿನ್ಯೂವಲ್ ಏಜ್ ವಿಲ್ ಬಿ ಲೈಫ್ ಲಾಂಗ್. ಓಕೆ, ಸೊ ಈ ತರ ಸಣ್ಣ ಪುಟ್ಟ ನೋಡ್ಕೊಳ್ಳಿ. ಇದೆ ಜಾಸ್ತಿ, ಇದು ನೀವೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಇವೆಲ್ಲ ಬಂದ್ಬಿಟ್ಟು ಸಣ್ಣ ಪುಟ್ಟ ಇನ್ಶೂರೆನ್ಸ್ ಅಲ್ವಾ. ಸೊ ಇದು ನೆಗ್ಲಿಜಿಬಲ್ ಅಮೌಂಟ್, ಒಂದು 800,000 ರೂಪಾಯಿ ಒಳಗಡೆ ನಾವು ಇಷ್ಟೆಲ್ಲ ಇನ್ಶೂರೆನ್ಸ್ ನ ಪಡ್ಕೋಬಹುದು. ಇವಾಗ ನೀವು ಕೇಳ್ಬೋದು, ನೀನ್ ಮಾಡಿಸಿದ್ಯಾ ಅಂತ ಅಂದ್ರೆ ಅಫ್ಕೋರ್ಸ್ ನಾನು ಕೂಡ ಮಾಡಿಸಿದೀನಿ ಈ ಇನ್ಶೂರೆನ್ಸ್ ಕೂಡ. ಇಲ್ಲಿ ಯಾರಾದ್ರೂ ಹೊಸದಾಗಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅನ್ಕೊಂಡಿದ್ರೆ ಸೊ ಅವ್ರು ಜಸ್ಟ್ ಈ ಓಕೆ ಗಾಟ್ ಇಟ್ ಅಂತ ಕರ್ನಾಟಕ ಬ್ಯಾಂಕ್ ಅಪ್ಲಿಕೇಶನ್ ಅಲ್ಲಿ ಹೋಯ್ತು ಅಂತಂದ್ರೆ ಅಲ್ಲೇ ತೋರಿಸುತ್ತೆ. ಇದು ಕೂಡ ನೋಡ್ಬೋದು, ಆಲ್ರೆಡಿ ಈ ಇನ್ಶೂರೆನ್ಸ್ ಕೂಡ ಆಲ್ರೆಡಿ ತಗೊಂಡಿದ್ದೀನಿ. ಹಂಗಾಗಿ ಕಸ್ಟಮರ್ ಆಲ್ರೆಡಿ ಹ್ಯಾವ್ ದಿಸ್ ಫೆಸಿಲಿಟಿ ಕೆನ್ ನಾಟ್ ಬಿ ಆಪ್ಷನ್ ಅಗೇನ್ ಆಯ್ತಾ. ಸೊ ಅಂದ್ರೆ ಆಲ್ರೆಡಿ ನನ್ನ ಹತ್ರ ಈ ಇನ್ಶೂರೆನ್ಸ್ ಇದೆ ಅಂತ. ಸ್ನೇಹಿತರೆ, ಈ ಇನ್ಶೂರೆನ್ಸ್ ಕೂಡ ಮಾಡಿಸಿಟ್ಕೊಂಡಿದ್ದೀನಿ. ಸೊ ಸಣ್ಣ ಪುಟ್ಟ ಅಮೌಂಟ್ ಮ್ಯಾಕ್ಸಿಮಮ್ ಅಂದ್ರೆ 800 ರೂಪಾಯಿನ 1000 ರೂಪಾಯಿ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 1,000 ರೂಪಾಯಿಗೆ 14 ಲಕ್ಷವರೆಗೂ ನಮ್ಗೆ ಕವರೇಜ್ ಸಿಗುತ್ತೆ. ಸೊ ಈ ತರ ವಿಷಯಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವ್ರ ಹತ್ರ ಅಕೌಂಟ್ ಇರುತ್ತೆ, ಆನ್ಲೈನ್ ಎಲ್ಲ ಅವರು ಆಪರೇಟ್ ಮಾಡ್ತಿರ್ತಾರೆ. ಎಲ್ಲಾನು ಆಲ್ಮೋಸ್ಟ್ ಎಲ್ಲಾ ಆಪ್ಷನ್ ಅಲ್ಲೇ ಇರುತ್ತೆ. ಬಟ್ ಏನಂತಂದ್ರೆ 20 ರೂಪಾಯಿ 30 ರೂಪಾಯಿ ಯಾಕೆ ಕಳ್ಕೋಬೇಕು. ಮತ್ತೆ ಕೆಲವೊಬ್ರೆಲ್ಲ ಮೈಂಡಲ್ಲಿ ಏನಂತಂದ್ರೆ ಇನ್ಶೂರೆನ್ಸ್ ತಗೋಬಿಟ್ರೆ ನಮ್ಮ ಸಾವು ಹತ್ರ ಬರ್ತಿದೆ ಅನ್ನೋ ಅರ್ಥ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಅದೇ ತರನೇ ಮೈಂಡ್ ಸೆಟ್ ಕೂಡ ಫಿಕ್ಸ್ ಮಾಡ್ಕೊಂಡಿರೋದು.
ಸೊ ನಾನು ಇವಾಗ ನೋಡಿ, ನಾನು ಆಟೋ ಡ್ರೈವರ್. ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು, ಒಂದು ಎಮರ್ಜೆನ್ಸಿ ಬಂತು, ಸಡನ್ ಆಗಿ ಎಲ್ಲೋಗೋಣ, ಏನೋ ನಮ್ಮ ಹತ್ರ ಒಂದು ಸಣ್ಣ ಪುಟ್ಟ ಇನ್ಶೂರೆನ್ಸ್ ಇತ್ತು ಅಂದ್ರೆ ನಮ್ಮ ಫ್ಯಾಮಿಲಿಗೆ ದೊಡ್ಡದಾಗಿಲ್ಲ ಅಂದ್ರೂ ಒಂದು ಸಣ್ಣದಾಗಿ ಒಂದು ಯಾವುದೋ ಒಂದು ಫೈನಾನ್ಷಿಯಲ್ ಒಂದು ವರ್ಷ ಆದ್ರೂ ಮೇಂಟೈನ್ ಮಾಡೋ ತರ, ಇಲ್ಲ ಒಂದ್ 2 ವರ್ಷ ಮೇಂಟೈನ್ ಮಾಡೋ ತರ ಆದ್ರೂ ನಾವು ಹೆಲ್ಪ್ ಮಾಡಿ ಹೋಗ್ಬೋದು ಅನ್ನೋ ರೀಸನ್ಗೋಸ್ಕರ ಈ ತರ ಸಣ್ಣ ಪುಟ್ಟ ಇನ್ಶೂರೆನ್ಸ್ಗಳನ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಇನ್ನೂ ಇನ್ಶೂರೆನ್ಸ್ ನಂದು ಇನ್ನೂ ಜಾಸ್ತಿ ಇದಾವೆ. ಸೊ ಇದು ಒಂದ್ 1000 ರೂಪಾಯಿನಲ್ಲಿ ಈ ತರ ಒಂದು ಕಮ್ಮಿ ರೇಟಲ್ಲಿ ಸಿಗ್ಬೇಕಾದ್ರೆ ನಾವ್ ಯಾಕೆ ಬಿಡ್ಬೇಕು? ತುಂಬಾ ಜನ ಇದು ಕೂಡ ಮಾಡಿಸ್ಕೊಳಲ್ಲ. ಹಾಗೆ ಪೋಸ್ಟ್ ಆಫೀಸಲ್ಲಿ ಕೂಡ ತುಂಬಾನೇ ಇನ್ಶೂರೆನ್ಸ್ ಗಳಿದಾವೆ. ಇನ್ನು ಕೆಲವೊಂದು ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಹೋದ್ರು ಕೂಡ ಅವ್ರದೇ ಆದ ಇನ್ಶೂರೆನ್ಸ್ ಕೂಡ ಇದೆ. ಅವೆಲ್ಲ ನಾವು ಅವೇಲ್ ಮಾಡ್ಕೊಂಡ್ರೆ ಅದು ಏನಿದೆ ಕ್ಲೈಮ್ ಆಗೇ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ನಾನು ಆಟೋಮೆಟಿಕ್ ಆಗಿ ನನ್ನ ಅಕೌಂಟ್ ಇಂದ ಕಟ್ ಆಗುತ್ತೆ. ನನ್ಗೆ ಗೊತ್ತು ಕೂಡ ಆಗಲ್ಲ, ಆಟೋಮೆಟಿಕ್ ಕಟ್ ಆಗ್ತಾ ಇರುತ್ತೆ. ಒಂದೇ ಸತಿ ನಾನು ಫಾರ್ಮ್ ಫಿಲ್ ಅಪ್ ಮಾಡಿ ಬಿಟ್ಟಿದ್ದು ಆಲ್ಮೋಸ್ಟ್ 8-10 ವರ್ಷ ಆಯ್ತಾ ಬಂತು ಈ ಇನ್ಶೂರೆನ್ಸ್ ನಾನು ತಗೊಂಡು. ವರ್ಷ ವರ್ಷ ಅದೇನಿದೆ ಅದರದ್ದು ಅಮೌಂಟ್ ಏನಿದೆ ಅದು ಕಟ್ ಆಗ್ತಾ ಇರುತ್ತೆ. ಸೊ ಇನ್ನೂ ಕೆಲವೊಂದು ಇನ್ಶೂರೆನ್ಸ್ ಕೂಡ ಇದೆ. ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ತರ ಇನ್ಶೂರೆನ್ಸ್ ಸ್ಕೀಮ್ಗಳಿದಾವೆ. ಸೊ ಬನ್ನಿ, ನಂದು ಇನ್ನೊಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಕೂಡ ಇದೆ, ಅದರಲ್ಲೂ ಕೂಡ ಮಾಡಿಸ್ಕೊಂಡಿಲ್ಲ, ಬಟ್ ಆಪ್ಷನ್ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ಬಂದು ನನ್ನ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್. ದುಡ್ಡೇನಿಲ್ಲ ಇದರಲ್ಲಿ, ಜಸ್ಟ್ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಯಾವ್ದಕ್ಕಾದ್ರೂ ಎಲ್ಲಾದ್ರೂ ದುಡ್ಡು ಬರುತ್ತೆ ಅಂದ್ರೆ 5 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ವ, ಆಸೆ ಪಟ್ಟು ತಗೊಂಡಿದ್ದು. ಅವ್ರ 5 ಲಕ್ಷ ಹಾಕಿಲ್ಲ, ಗೌರ್ಮೆಂಟ್ ಅವ್ರಿಗೂ. ಸೊ ಬನ್ನಿ, ಇದರಲ್ಲಿ ಕೆಲವೊಂದು ಆಪ್ಷನ್ಗಳಿದಾವೆ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಈ ತರ ಇದೆ, ಬೇರೆ ಬೇರೆ ಆಪ್ಷನ್ಗಳಿದಾವೆ ಆಯ್ತಾ. ಸೊ ಇಲ್ಲಿ ನೋಡ್ಬೋದು ನೀವು, ಹೆಲ್ತ್ ಇನ್ಶೂರೆನ್ಸ್ ಇವೆಲ್ಲ ಕಡಿಮೆ ಕಡಿಮೆ ರೇಟಲ್ಲಿ ಇರೋದು. ನೀವೆಲ್ಲ ಅನ್ಕೋಬಹುದು 6,000 7,000 ಪರ್ಸನಲ್ ಆಕ್ಸಿಡೆಂಟಲ್ ಪ್ರೊಟೆಕ್ಷನ್ ನೋಡಿ, ಅಶೋರ್ಡ್ ಪ್ಲಾನ್ ಅಂತ ಇದೆ. ಇಲ್ಲೂ ಕೂಡ ನೋಡಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನಾ, ಇಲ್ಲೂ ಕೂಡ ಆಪ್ಷನ್ ಇದೆ. ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಕೂಡ ಇದೆ. ಹೆಲ್ತ್ ಪ್ರೀಮಿಯರ್ ಅಂತ ಇದೆ, 2 ವೀಲರ್ ಈ ತರ ಇದಾವೆ. ಸರಿನಾ. ಈ ಟರ್ಮ್ ಇನ್ಶೂರೆನ್ಸ್ ಕೋಟಕ್ ಲೈಫ್ ಅಂತ ಇದೆ. ಸೊ ನಾನೀಗ ಇಲ್ಲಿ ಕೂಡ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದಿದೆ ಅಲ್ವಾ, ಪರ್ಸನಲ್ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಅಂತ, ಅದ್ರ ಬಗ್ಗೆನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಯಾರ ಹತ್ರ ಎಲ್ಲ ಕೋಟಕ್ ಮಹೇಂದ್ರ 811 ಅಕೌಂಟ್ ಇರುತ್ತೆ ಅಂದ್ರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಯಾರ ಹತ್ರ ಇರುತ್ತೆ ಅವ್ರಿಗೆಲ್ಲರಿಗೂ ಈ ಇನ್ಶೂರೆನ್ಸ್ ನ ತಗೋಬಹುದು. ಜಸ್ಟ್ ಎಷ್ಟಪ್ಪ ಅಂತ ಅಂದ್ರೆ ವರ್ಷಕ್ಕೆ 811 ರೂಪಾಯಿ, GST ಎಷ್ಟು 124 ರೂಪಾಯಿ, ಪ್ರೀಮಿಯಂ ಎಷ್ಟು 687 ರೂಪಾಯಿ. ಸರಿನಾ. ಸೊ ಇದು ಬಂದ್ಬಿಟ್ಟು ನಾನು ತಗೊಂಡಿಲ್ಲ, ಸೊ ನೆಕ್ಸ್ಟ್ ತಗೊಂತೀನಿ. ಇರ್ಲಿ, ಇದು ಒಂದು ಇರ್ಲಿ. ಸೊ ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಸೇಮ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಏನಿತ್ತು ಸ್ವಲ್ಪ ಅವ್ರದ್ದು ಬೇರೆ ಡಿಫ್ರೆಂಟ್ ಆಗಿರುತ್ತೆ, ಇವ್ರದ್ದು ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಅವ್ರು 300 ರೂಪಾಯಿ ಕೊಡ್ತಿದ್ದಾರೆ, ಬಟ್ ಏನಂತಂದ್ರೆ ಲಿಮಿಟೆಡ್. ಇವ್ರದ್ದು ಸ್ವಲ್ಪ ಜಾಸ್ತಿ ಇದೆ ಆಯ್ತಾ. ಇವ್ರದ್ದು ಸ್ವಲ್ಪ 800 ರೂಪಾಯಿ ಅಷ್ಟು ತಗೊಂತಿದ್ದಾರೆ, 5 ಲಕ್ಷ ಅಷ್ಟು ಕವರ್ ಕೊಡ್ತಿದ್ದಾರೆ. ಬಟ್ ಫೀಚರ್ಸ್ ಏನೆಲ್ಲ ಕೊಡ್ತಿದ್ದಾರೆ ಅಂತ ಕೇಳೋದಾದರೆ ಇಲ್ಲಿ ನೋಡ್ಬೋದು, ಫೀಚರ್ಸ್ ಅಲ್ಲಿ ಆಕ್ಸಿಡೆಂಟಲ್ ಡೆತ್ ಕವರ್ ಇರುತ್ತೆ, ರಿಸ್ಕ್ ಅಸೋಸಿಯೇಷನ್ ವಿತ್ ಕೇಸ್ ಆಫ್ ಡೆತ್ ಆಫ್ ಎನಿ ಡ್ಯೂ ಟು ಆಕ್ಸಿಡೆಂಟ್ ಅಂದ್ರೆ 5 ಲಕ್ಷ ಬಂದು ಸೇರುತ್ತೆ ನಮ್ಮ ನಾಮಿನಿಗೆ ಆಯ್ತಾ. ಅದ್ರ ಜೊತೆಗೆ ಎರಡನೇದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಡಿಸೆಬಿಲಿಟಿ ಆಯಿತು, ಕವರ್ ಪ್ರೊವೈಡಿಂಗ್ ಕೇಸ್ ಆಫ್ ಆಕ್ಸಿಡೆಂಟಲ್ ರಿಸಲ್ಟಿಂಗ್, ಏನಾದರೂ ಪರ್ಮನೆಂಟ್ ಡಿಸೆಬಿಲಿಟಿ, ಕೈ ಕಾಲು ಕಟ್ಟಾಗಿದ್ದು ಏನಾದರೂ ಒಂದು ಆಯಿತು ಅಂತಂದರೆ ಅಂಥ ಟೈಮಲ್ಲಿ 5 ಲಕ್ಷ ಬಂದು ನಮ್ಮ ನಾಮಿನಿಗೆ ಸಿಗುತ್ತೆ, ನಮಗೂ ಸಿಗುತ್ತೆ. ಒಂದು ವೇಳೆ ಇಲ್ಲಿ ಸಪೋಸ್ ಏನಾದರೂ ಆಕ್ಸಿಡೆಂಟಿಂದಾಗಿ ಡೆತ್ ಆಯಿತು ಅಂದರೆ 5 ಲಕ್ಷ ಸಿಕ್ಕೇ ಸಿಗುತ್ತೆ ನಾಮಿನಿಗೆ. ಇಲ್ಲಿ ಏನಾದರೂ ಒಂದು ವೇಳೆ ಫ್ಯಾಮಿಲಿ ಮೆಂಬರ್ ಅಂತೀವಿ, ಇನ್ಶೂರೆನ್ಸ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಡಿಸೆಬಿಲಿಟಿ ಆಯಿತು ಅಂದರೆ ಫ್ಯಾಮಿಲಿಯಲ್ಲಿರುವಂಥ ನಾಮಿನಿಗೆ ಬಂದುಬಿಟ್ಟು 5 ಲಕ್ಷವರೆಗೂ ಸಿಗುತ್ತೆ. ಹಾಗೆ ಪರ್ಮನೆಂಟ್ ಪಾರ್ಷಲ್ ಡಿಸೆಬಿಲಿಟಿ ಅಂದರೆ ಪರ್ಮನೆಂಟು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಆಗಲಿ ಅಂಥದ್ದಾದ್ರೂ ಕೂಡ ಇಲ್ಲಿ ನೋಡ್ಬೋದು ಕವರ್ ಆಗುತ್ತೆ 5 ಲಕ್ಷ ರೂಪಾಯಿ. ಇದಕ್ಕೆ ಎಷ್ಟಪ್ಪ ಅಂದರೆ 811, ಯಾಕಂದರೆ ಈ ಅಕೌಂಟ್ ಬಂದ್ಬಿಟ್ಟೆ 811 ಅಕೌಂಟ್ ಅಂದು ಝೀರೋ ಬ್ಯಾಲೆನ್ಸ್ ಅಕೌಂಟು, ಅದಕ್ಕೆ ಅದೇ ಐಡಿಯಾದಲ್ಲಿ ಮಾಡಿದರೆ 811 ಪ್ರೀಮಿಯಂ ಅಂತ ಅಂದ್ಬಿಟ್ಟು ಆಯ್ತಾ. ಅದರಲ್ಲಿ ಆಗಲೇ ಹೇಳ್ದಂಗೆ 687 ರೂಪಾಯಿ ಪ್ರೀಮಿಯಮ್ಮು, 124 ರೂಪಾಯಿ GST, ಒಟ್ಟು ಸೇರಿದ್ರೆ 811 ರೂಪಾಯಿ ಅಷ್ಟೇ. ತುಂಬ ಜನ ಈ ಥರ ಇನ್ಶೂರೆನ್ಸ್ನ ತಗೊಳೋದಿಲ್ಲ. ಯಾಕೆ ಅಂತ ಕೇಳೋದಾದರೆ, ಅವರಿಗೆ ನಾವೇನೋ ಯೂಸ್ ಮಾಡ್ಕೊಂಡ್ರೆ, ಇಲ್ಲ ನಾವು ಕಟ್ಟಿದ್ದು ದುಡ್ಡು ನಮ್ಗೆ ವಾಪಸ್ ಬಂದರೆ ಓಕೆ ಅಪ್ಪ, ಬಂದಿಲ್ಲ ಅಂದರೆ ಏನು ಮಾಡೋದು, ನಮ್ಗೆ ಯೂಸ್ ಆಗಿಲ್ಲ ಅಂದರೆ ಏನು ಮಾಡೋದು,
ಅನ್ನೋದು ಭಯ ಇರುತ್ತೆ. ಒಂದ್ ವೇಳೆ ಏನಾದ್ರು ನಾವು ಕಟ್ತೀವಿ, ನಮ್ಗೆ ವಾಪಸ್ ಬರಲ್ಲ, ನಮ್ಗೇನು ಆಗಿಲ್ಲ, ನಾವು ಕ್ಲೇಮ್ ಮಾಡ್ಲೇ ಇಲ್ಲ, ಆ ದುಡ್ಡು ನಮ್ಗೆ ಲಾಸ್ ಅಲ್ವಾ ಅಂತ. ಇವಾಗ ನಾವು ಈ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇವಾಗ ನಮ್ಮ ಆಟೋ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಗಾಡಿ ಆಕ್ಸಿಡೆಂಟ್ ಆದ್ರೆ ಮಾತ್ರನೇ ನಾವು ಕ್ಲೈಮ್ ಮಾಡಕ್ಕಾಗೋದು ಅಲ್ವಾ. ಸೊ ಅದೇ ತರನೇ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕ್ಲೈಮ್ ಮಾಡಕ್ಕೋಸ್ಕರ ಈ ತರ ಸಣ್ಣ ಪುಟ್ಟ ನಾವು ಮಾಡ್ಕೋಬಹುದು. ಅಂದ್ರೆ ಇನ್ಶೂರೆನ್ಸ್ ನ ಮಾಡಿಸಿ ಇಟ್ಕೊಂಡ್ರೆ ಏನೋ ಹೆಚ್ಚು ಕಡಿಮೆ ಆದಾಗ ನಮ್ಮ ಮನೆಯವರಿಗೆ ನಮ್ಗೆ ಆಗ್ಲಿ ಏನೋ ಒಂದು ಸಣ್ಣದಾಗ ಒಂದು ಹೆಲ್ಪ್ ಆಗುತ್ತೆ. ಸೊ ಇದೇ ತರನೇ ಆಗ್ಬೇಕು ಅಂತ ಇಲ್ಲ. ಇವಾಗ ನಾವು ಒಂದು ಫೋನ್ ತಗೊಂಡ್ರೆ ಅದಕ್ಕೆ ಕವರ್ ನೋಡಿ ಯಾವ ತರ ತಗೊಂಡು ನಾವು ಪ್ರೊಟೆಕ್ಟ್ ಮಾಡ್ಕೊಂತೀವಿ. ಸೊ ಗ್ಲಾಸ್ ನೋಡ್ಬೋದು ನೀವು, ಗ್ಲಾಸ್ ಯಾವ ತರ ನಾವು ಅಂದ್ರೆ ಇದ್ರ ಮೇಲೆ ಗಾ ಏನಾದ್ರು ಬಿತ್ತು, ಮೊಬೈಲ್ ಬಿತ್ತು ಅಂತಂದ್ರೆ ಗಾಜ್ ಹೊಡೆದೋಗ್ಬಾರ್ದು ಅಂತ. ಜಸ್ಟ್ ಒಂದು 20,000 15,000 ರೂಪಾಯಿ ಮೊಬೈಲ್ಗೆ ನಾವು ಇಷ್ಟು ಕೇರ್ ಮಾಡ್ಬೇಕಾದ್ರೆ ನಮ್ಮ ಶರೀರ, ನಮ್ಮ ಫ್ಯಾಮಿಲಿ, ಎಲ್ಲ ನಮ್ಮ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಸೊ ನಾವು ಯಾವ ಮಟ್ಟಕ್ಕೆ ಕೇರ್ ಮಾಡ್ಕೋಬೇಕು. ತುಂಬಾ ಜನ ಅನ್ಕೊಂತಾರೆ 50,000 1,00,000 ಬೇಕು ಇನ್ಶೂರೆನ್ಸ್ ಮಾಡ್ಸಕ್ಕೋಸ್ಕರ ಅಂತ. ಆ ತರ ಯಾವುದೂ ಇಲ್ಲ. ಜಸ್ಟ್ ಒಂದು ಮಿನಿಮಲ್ ಅಮೌಂಟ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನೆಲ್ಲ ತಗೊಂಡ್ರೆ 1,000 ರೂಪಾಯಿ KBL ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 1,000 ರೂಪಾಯಿ ಅಂತ ಅನ್ಕೊಳ್ಳಿ. ಈ ಹಾಸ್ಪಿಟಲ್ದು ಒಂದು 1,000 ರೂಪಾಯಿ ಅಂತ ಇಟ್ಕೊಳ್ಳಿ. ಇನ್ನೊಂದು 188 ಅದು ಆಕ್ಸಿಡೆಂಟಲ್ ಡೆತ್ ಕವರ್ ಇದೆ ಅಲ್ವಾ, ಅದೊಂದು ಇದ್ ಮಾಡ್ಕೊಂಡ್ರೆ ಒಂದು ಅಮ್ಮಮ್ಮ ಅಂತಂದ್ರೆ 2,800 ರೂಪಾಯಿನಲ್ಲಿ ಆಲ್ಮೋಸ್ಟ್ ನಾವು 20 ಲಕ್ಷವರೆಗೂ ಕವರೇಜ್ ನ ತಗೋಬಹುದು. ಸೊ ಸೊ ಇದೆಲ್ಲ ಬಿಟ್ಟಿದ್ ನಮ್ಮ ಮೇಲೆನೆ. ಸೊ ತುಂಬಾ ಜನ ಈಗಿರೋಂತ ಭಯ, ನಾವು ಯೂಸ್ ಮಾಡಕ್ಕಿಂತಾನು ಯಾವತ್ತು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅವ್ರು ಯೂಸ್ ಮಾಡೋ ತರನ ನಾವು ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಸ್ನೇಹಿತರೆ, ಈ ತರ ಇದೆ. ಮತ್ತೆ ಇನ್ನ ಕೆಲವೊಂದು ಇನ್ಶೂರೆನ್ಸ್ ಕೂಡ ಇದೆ, ಅದನ್ನು ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಇವಾಗ ನೀವು ಬಂದು ನೋಡ್ತಿರೋದು ಪಾಲಿಸಿ ಬಜಾರ್ ಇಂದ ನಾನು ಕೆಲವೊಂದು ಇನ್ಶೂರೆನ್ಸ್ ನ ತಗೊಂಡಿದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದೆರಡು ಏನ್ ನೋಡ್ತಾ ಇದ್ದೀರಾ, ಇದೆರಡು ಬಂದ್ಬಿಟ್ಟು ನೋಡ್ಬೋದು. ಇದು ನನ್ನ ಕಾರ್ದು ಇನ್ಶೂರೆನ್ಸ್, ಇದು ನನ್ನ ಬೈಕ್ ಇನ್ಶೂರೆನ್ಸ್ ಆಕ್ಟಿವ್ ಆಗಿರೋದಾಯ್ತಾ. ಆಕ್ಟಿವ್ ಪಾಲಿಸಿ ಬಜಾರ್ನಿಂದ 3 ಇನ್ಶೂರೆನ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಟರ್ಮ್ ಇನ್ಶೂರೆನ್ಸ್ 25 ಲಕ್ಷ ರೂಪಾಯಿ ನಾನು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರೋದು. ಇದಕ್ಕೆ ಎಷ್ಟು ಕಟ್ತೀನಿ ಅಂತ ಕೇಳೋದಾದ್ರೆ, ಇದು ಏನ್ ನೀವು ನೋಡಿದ್ರೆ ಪಾಲಿಸಿ ಬಜಾರ್ ಇಂದ ನಾನು ತಗೊಂಡಿರೋದು. ಇದು ಬಂದ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ಗೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ EMI ಆಪ್ಷನ್ ಅಲ್ಲಿ ತಗೊಂಡೋಗಿರೋದು, ತಿಂಗಳು ಕಟ್ಕೊಂಡು ಹೋಗೋದು. ಯಾಕಂದ್ರೆ ಒಂದೇ ಸತಿ ಕಟ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ತಿಂಗಳಿಗೆ 1,020 ರೂಪಾಯಿ ಕಟ್ತೀನಿ. ಅದ್ರ ಜೊತೆಗೆ ನನಗೆ ಬೇರೆ ಇನ್ಶೂರೆನ್ಸ್ ಯಾವ್ದಪ್ಪ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್. ಇಷ್ಟು ಇನ್ಶೂರೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. 5 ಲಕ್ಷವರೆಗೂ ನಂದು ಇನ್ಶೂರೆನ್ಸ್ ಇದೆ ಈಗ ಹೆಲ್ತ್ ಇನ್ಶೂರೆನ್ಸ್. ಅದನ್ನ ಇನ್ನೂ ಒಂದು 10 ಲಕ್ಷದ ಇನ್ಶೂರೆನ್ಸ್ ತಗೋಬೇಕು ಅಂತ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಹತ್ರ ಇನ್ಶೂರೆನ್ಸ್ ಗಳಿತ್ತು ಅಂತ ಅಂದ್ರೆ ಇವಾಗ ಮೇನ್ ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್. ಇದು ಬಂದ್ಬಿಟ್ಟು ನಮಗೆ ಮೇನ್ ಆಗಿ ಟರ್ಮ್ ಇನ್ಶೂರೆನ್ಸ್ ನಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಈ ಹೆಲ್ತ್ ಇನ್ಶೂರೆನ್ಸ್ ಬಂದ್ಬಿಟ್ಟು ನಮ್ಗೆ ಯೂಸ್ ಆಗುತ್ತೆ. ಸಪೋಸ್ ಏನಾದ್ರು ಸಡನ್ ಆಗಿ ಏನಾದ್ರು ಒಂದು ಹಾಸ್ಪಿಟಲ್ ಬಂತು, ಖರ್ಚು ಬಂತು, 1 ಲಕ್ಷ 2 ಲಕ್ಷ 5 ಲಕ್ಷದ ಖರ್ಚು ಬಂದ್ರೆ ಅಲ್ಲಿ ಸಾಲ ಮಾಡ್ಬೇಕಾಗುತ್ತೆ. ಸೊ ಸಾಲ ಮಾಡೋ ಅಂತ ಅವಶ್ಯಕತೆ ಬರೋದಿಲ್ಲ. ಸೊ ಆಲ್ರೆಡಿ ನಾನು 4 ವರ್ಷದಿಂದ ಈ ಹೆಲ್ತ್ ಇನ್ಶೂರೆನ್ಸ್ ನ ಕಟ್ಕೊಂಡ್ ಬಂದಿದ್ದೀನಿ. ಮುಂಚೆ ಕಟ್ತಾ ಇದ್ದೆ, ಮಧ್ಯದಲ್ಲಿ ಡ್ರಾಪ್ ಮಾಡಿದೆ. ಎಲ್ಲರೂ ಯೋಚನೆ ಮಾಡೋ ತರನೇ ನಾನು ಕೂಡ ಏನಪ್ಪ ಸುಮ್ನೆ ಕಟ್ಕೊಂಡು ಹೋಯ್ತಾ ಇದೀವಿ, ಸುಮ್ನೆ ವೇಸ್ಟ್ ಆಯ್ತೈತೆ ದುಡ್ಡು ಅಂತ. ಅದಾದ್ಮೇಲೆ ಕೆಲವೊಂದು ಹಾಸ್ಪಿಟಲ್ ಎಲ್ಲ ಆದಾಗ ನನಗೆ ಅರ್ಥ ಆಗಿದ್ದು ಏನು, ತುಂಬಾ ಜನ ಕೋವಿಡ್ ಟೈಮಲ್ಲಿ ಕೂಡ ನೋಡಿರ್ತೀರ. ಕೆಲವೊಬ್ರು ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇನೆ ಜಾಗ ಜಮೀನೇ ಮಾರಾಕ್ಬಿಟ್ರು ಆಯ್ತಾ, ಅವರ ತಾಯಿನ ಇದನ್ನ ಹಾಸ್ಪಿಟಲ್ ಖರ್ಚಿಗೋಸ್ಕರ 5 ಎಕರೆ 6 ಎಕರೆ ಜಮೀನ 20 ಲಕ್ಷ 30 ಲಕ್ಷಕ್ಕೆಲ್ಲ ಮಾರಿರುವಂತ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಇದೆಲ್ಲ ನೋಡಿದ್ಮೇಲೆ ನನಗೇನ್ ಅನ್ಸ್ತು ಅಂತಂದ್ರೆ, ಫಸ್ಟ್ ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಸೊ ಹಂಗಾಗಿ ಒಂದು 4 ವರ್ಷ ಮುಂಚೆ ನಾನು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡೆ. ಅದು ಬಂದ್ಬಿಟ್ಟು ವರ್ಷಕ್ಕೆ 15,711 ರೂಪಾಯಿ ನಾವು ಕಟ್ತಾ ಇದ್ದೀನಿ. ಆಲ್ರೆಡಿ ಮೆಚೂರ್ ಆಗಿದೆ. ಇನ್ನೊಂದು ವರ್ಷ ಹೋಯ್ತು ಅಂತಂದ್ರೆ ಯಾವುದೇ ಕಾಯಿಲೆ ಬಂದ್ರು ಕೂಡ 5 ಲಕ್ಷವರೆಗೂ ಇನ್ಶೂರೆನ್ಸ್ ಕಂಪ್ನಿಯವನು ನಾನು ಕ್ಲೇಮ್ ಕೊಡಲ್ಲ ಅಂತ ಹೇಳಕ್ ಆಗಲ್ಲ, ಕೊಡ್ಲೇಬೇಕು. ಮೊನ್ನೆ ಕೂಡ ಒಂದು ರೀಸೆಂಟ್ ಆಗಿ ಒಂದು ಕ್ಲೇಮ್ ಮಾಡ್ಕೊಂಡೆ. ಸೊ ಮೇನ್ ಏನಪ್ಪಾ ಅಂದ್ರೆ, ನಾನೊಬ್ಬ ಆಟೋ ಡ್ರೈವರ್ ಆಗಿರೋದಕ್ಕೆ ನಮ್ಗೆ ಇಂಪಾರ್ಟೆಂಟು ನಮ್ ಕೆಲ್ಸದಲ್ಲಿ ನಮ್ಗೆ ಅಂತ ಇನ್ಕಮ್ ಇರೋದಿಲ್ಲ ಆಯ್ತಾ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಒಂದು ಹಾಸ್ಪಿಟಲೇಷನ್ ಬಂತು, ಮನೆಗೆ ಏನಾದ್ರು ಒಂದು ಕ್ಲೇಮ್ ಬಂದ್ಬಿಡ್ತು, ಏನೋ 1 ಲಕ್ಷ 2 ಲಕ್ಷದ ಕ್ಲೇಮ್ ಬಂತು ಅಂತಂದ್ರೆ ನಮ್ ಸಡನ್ ಆಗಿ ದುಡ್ಡನ್ನ ಹೊಂದ್ಸಕ್ಕಾಗಲ್ಲ. ರೀಸನ್ ಬಂದ್ಬಿಟ್ಟು ನಾವು ಆಟೋ ಡ್ರೈವರು, ನಾವು ಅವತ್ತೇ ದುಡಿಬೇಕು, ಅವತ್ತೇ ತಿನ್ಬೇಕು.
ಅಂತ ನಾವು ಪರಿಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸೊ ಏನಾದರೂ ಒಂದು ಕ್ಲೇಮ್ ಬಂತು ಅಂದರೆ ಮಿನಿಮಮ್ ಒಂದು 2 ಲಕ್ಷ 3 ಲಕ್ಷ ಮಿನಿಮಮ್ ಅಂತಂದ್ರೂ ನಾವು 1 ವರ್ಷ 2 ವರ್ಷ ಹಿಂದಕ್ಕೆ ಹೊರ್ಟೋಗ್ಬಿಡ್ತೀವಿ. ಇನ್ನು ಸಾಲ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ, ಬಡ್ಡಿ ಸಮೇತ ಕಟ್ಟಲೇಬೇಕು. ಇತ್ತೀಚೆಗಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಅಪ್ಲಿಕೇಶನಲ್ಲೆಲ್ಲ ನಾವು ಫೈನಾನ್ಸ್ ತಗೊತಾ ಇದ್ರೆ ಮೈಕ್ರೋ ಫೈನಾನ್ಸು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀರಾ, ಯಾವ ಥರ ಎಲ್ಲ ಬಂದ್ಬಿಟ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ನಾವು ಕರೆಕ್ಟಾಗಿ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹತ್ರ ಕೆಲವೊಂದು ಇನ್ಶೂರೆನ್ಸ್ ಇರೋದಿಲ್ಲ. ಇನ್ನು ನೋಡಿ, ಮಿನಿಮಮ್ ಅಂತಂದ್ರೆ ಇವಾಗ ನಾನು 15,000 ರೂಪಾಯಿ 16,000 ರೂಪಾಯಿ ಕಟ್ತಾ ಇದ್ದೀನಿ. ನಾವು 4 ಜನ ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಕವರ್ ಆಗಿದ್ದೀವಿ. ಸೊ 5 ಲಕ್ಷವರೆಗೂ ಯಾವುದೇ ಥರ ಬಂದರೆ ನನ್ನ ನೆಟ್ವರ್ಕ್ ಹಾಸ್ಪಿಟಲ್ ಕ್ಯಾಶ್ಲೆಸ್ ಆಗಿ ನಾನು ಕ್ಲೈಮ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಆವಾಗಲೇ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದೆ. ನಮ್ಮ ಮೊಬೈಲ್ ಒಂದು 15,000 20,000 ರೂಪಾಯಿ ಮೊಬೈಲ್ನೇ ನಾವು ಎಷ್ಟು ಪ್ರೊಟೆಕ್ಟ್ ಮಾಡ್ಕೊತೀವಿ. ಅದಕ್ಕೆ ಬೇಕಿರುವಂತಹ ಕವರು, ರೀಚಾರ್ಜು, ಅದಕ್ಕೆ ಬೇಕಿರೋ ಟೆಂಪರ್ ಗ್ಲಾಸು, ಇದನ್ನೆಲ್ಲ ಎಷ್ಟು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ನಮ್ಮ ಮನೆಗೆ ನಾವೇ ಒಬ್ಬರೇ ಆಧಾರವಾಗಿದ್ದರೆ ನಮ್ಮನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೊಳೋವಂತಹ ಜವಾಬ್ದಾರಿ ನಮ್ಗೆ ಕೂಡ ಇರಬೇಕಾಗುತ್ತೆ. ಸೊ ಒಂದು ಬೈಕ್ ತೊಗೊಂಡ್ರೆ ಫಸ್ಟ್ ಹೆಲ್ಮೆಟ್ ಹಾಕ್ಕೋಬೇಕು. ಎಲ್ಲ ಇದೇ ಥರನೇ ಒಂದು ಕಾರ್ ತೊಗೊಂಡ್ರೆ ಅದಕ್ಕೆ ಸೀಟ್ ಬೆಲ್ಟ್ ಹಾಕ್ಕೋಬೇಕು. ಅದೇ ಥರನೇ ನಮ್ಮ ಲೈಫು ಕೂಡ ಒಂದು ಕೆಲವೊಂದು ಪ್ರೊಟೆಕ್ಷನ್ನ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಈ ನಿಮ್ಮ ಬ್ರದರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.